ಬೆಂಗಳೂರಿನ ಹಲವು ಶಾಲೆಗಳಲ್ಲಿ H1N1 ಭೀತಿ ಶುರುವಾಗಿದೆ. ಕ್ಲಾರೆನ್ಸ್ ಹೈಸ್ಕೂಲ್ನಲ್ಲಿ ಆರೋಗ್ಯ ಇಲಾಖೆ ಕ್ರಮ ತೆಗೆದುಕೊಂಡಿದೆ. 184 ವಿದ್ಯಾರ್ಥಿಗಳಲ್ಲಿ H1N1 ಪತ್ತೆಯಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಶಾಲೆಗೆ ಆರೋಗ್ಯಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ತಪಾಸಣೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಹಲವು ಶಾಲೆಗಳಲ್ಲಿ ಈಗ H1N1 ಭೀತಿ ಶುರುವಾಗಿದೆ. ಯಾಕಂತಂದ್ರೆ ಹೇಳಿಕೇಳಿ ಈ ಸಂದರ್ಭದಲ್ಲಿ ಮನುಷ್ಯರ ಆರೋಗ್ಯದಲ್ಲಿ ಬಹಳ ಬದಲಾವಣೆ ಆಗುವಂತ ಸಂದರ್ಭ. ಎಲ್ರಿಗೂ ಕೂಡ ಜ್ವರ, ಶೀತ, ಕೆಮ್ಮು ಯಥೇಚ್ಛವಾಗಿ ಬರ್ತಾಲೇ ಇರುತ್ತೆ. ಹಾಗಾಗಿ ಈಗ ಕ್ಲಾರೆನ್ಸ್ ಹೈಸ್ಕೂಲ್ನಲ್ಲೂ ಕೂಡ ಆರೋಗ್ಯ ಇಲಾಖೆ ಕ್ರಮ ತೆಗೆದುಕೊಂಡಿದೆ. 184 ವಿದ್ಯಾರ್ಥಿಗಳಲ್ಲಿ H1N1 ಪತ್ತೆಯಾಗಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯ ಶಾಲೆಗೆ ಆರೋಗ್ಯಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ತಪಾಸಣೆಯನ್ನು ಕೂಡ ನಡೆಸಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ನೋಡಿ, ಯಾವುದೇ ಹೊಸ H1N1 ಪ್ರಕರಣ ಪತ್ತೆಯಾಗಿಲ್ಲ ಅಂತ ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಆಗಸ್ಟ್ 18ರಿಂದ 15 ದಿನಗಳ ಕಾಲ ನಿಗಾ ವಹಿಸೋಕೆ ಇಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ನಾವು ಗಮನಿಸ್ತಾ ಇದ್ದೀವಿ, ಸದ್ಯ ಈಗ ವಿದ್ಯಾರ್ಥಿಗಳಲ್ಲಿ ಆತಂಕ ಶುರುವಾಗಿರುವಂತದ್ದು. ಯಾಕಂತಂದ್ರೆ ಬೆಂಗಳೂರಿನ ಹಲವು ಶಾಲೆಗಳಲ್ಲಿ ಈಗ H1N1 ಭೀತಿ ಶುರುವಾಗಿದೆ. ಸೊ ಮಕ್ಕಳಿಗೆ ಹೆಚ್ಚಾಗಿ ಶೀತ, ಕೆಮ್ಮು, ಜ್ವರ ಶುರುವಾಗುತ್ತೆ. ಅದು ವೈರಸ್ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಅದು ಸರ್ವೇ ಸಾಧಾರಣ ಈಗ ಹರಡುವಂಥದ್ದು. ಹಾಗಾಗಿ ಈಗ ಕ್ಲಾರೆನ್ಸ್ ಹೈಸ್ಕೂಲಲ್ಲೂ ಕೂಡ ಆರೋಗ್ಯ ಇಲಾಖೆ ಕ್ರಮ ತೆಗೆದುಕೊಂಡಿದೆ. ಅಲ್ಲಿ 184 ವಿದ್ಯಾರ್ಥಿಗಳಲ್ಲಿ H1N1 ಪತ್ತೆಯಾಗಿತ್ತು ಅಂತ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಶಾಲೆಗೆ ಆರೋಗ್ಯಾಧಿಕಾರಿಗಳು ಭೇಟಿ ಕೊಡ್ತಾರೆ, ಹಾಗೆ ತಪಾಸಣೆಯನ್ನು ಕೂಡ ನಡೆಸ್ತಾರೆ. ಆ 184 ವಿದ್ಯಾರ್ಥಿಗಳನ್ನ ತಪಾಸಣೆಗೂ ಒಳಪಡಿಸ್ತಾರೆ. ಈ ಸಂದರ್ಭದಲ್ಲಿ ಯಾವುದೇ ಹೊಸ H1N1 ಪ್ರಕರಣ ಪತ್ತೆಯಾಗಿಲ್ಲ ಅಂತ ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಹಾಗಾಗಿ ಆಗಸ್ಟ್ 18ರಿಂದ 15 ದಿನಗಳ ಕಾಲ ನಿಗಾ ವಹಿಸಬೇಕು ಅಂತ ಹೇಳಿ ಆ ವಿದ್ಯಾರ್ಥಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗ ಆರೋಗ್ಯಾಧಿಕಾರಿಗಳು ತಪಾಸಣೆಯನ್ನು ನಡೆಸಿರ್ಬೋದು, ಮುಂದಿನ 15 ದಿನದಲ್ಲಿ ಏನಾದರೂ ಮತ್ತೆ ಈಗ ಸುದ್ದಿಯಾಗಿರುವಂತಹ H1N1 ಮತ್ತೆ ಬರಬಹುದಾ ಮಕ್ಕಳಲ್ಲಿ ಅನ್ನುವಂತಹ ಒಂದು ಆತಂಕ ಅಷ್ಟೇ. ಹಾಗಾಗಿ ಆಗಸ್ಟ್ 18ರಿಂದ 15 ದಿನಗಳ ಕಾಲ ನಿಗಾ ವಹಿಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ.